ಕೊಡಿ ಗಾಂಧೀಜಿ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಏನು ಅಕ್ಟೋಬರ್ 2 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಹಾತ್ಮ ಎಂದ ನಾಮಾಂಕಿತರಾದ ಏನು ಮತ್ತು ಶಾಂತಿ ಹೋರಾಟವನ್ನು ಮುಂದೆ ಇಟ್ಕೊಂಡು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮನ್ನು ಬಿಡಿಸಿದಂಥ ಮಹನೀಯರ ಜನ್ಮದಿನ. ಈ ಒಂದು ಜನ್ಮದಿನಾಚರಣೆಯನ್ನು ಮೊದಲಿಂದಲೂ ಏನು ಇದಕ್ಕೆ ಗಾಂಧಿ ಸರ್ಕಲ್ ಅಂತಲೇ ಕರೆಯೋದ್ರಿಂದ ಇಲ್ಲಿ ಗಾಂಧಿ ಜಯಂತಿಯನ್ನು ಮೊದಲಿಂದ ಸ್ಥಳೀಯ ಮುಖಂಡರುಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಇವತ್ತು ಕೂಡ ಅದೇ ರೀತಿ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಅವರ ಆಹ್ವಾನದ ಮೇರೆಗೆ ನಾವೆಲ್ಲ ಇಲ್ಲಿಗೆ ಆಗಮಿಸಿ ಪರಮ ಪೂಜ್ಯ ಗಾಂಧೀಜಿ ಅವರ ಜಯಂತಿಯ ಆಚರಣೆಯನ್ನು ಮಾಡ್ತಾ ಅವರು ಒಂದು ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡೋ ಮುಖಾಂತರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುವಂಥವ್ರನ್ನ ಗುರುತಿಸಿ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಹಿರಿಯ ನಾಗರಿಕರುಗಳಿಗೆ ಸಮಾಜದಲ್ಲಿ ಸೇವೆಯನ್ನು ಮಾಡದಿರುವಂಥ ಪೌರ ಕಾರ್ಮಿಕರನ್ನು ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ದಿನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಈ ವಾರ್ಡ್ನ ಲೋಕಸಭಾ ಸದಸ್ಯರ ಸುಪುತ್ರ ರಮೇಶ್ ಅವರು ಎಲ್ಲ ಅವರ ಮಹೇಶ್ ಅವರು ನಾಗರಾಜ್ ಅವರು ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ಅದಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿದ್ದಾರೆ. ಏನು ಈಗ ಒಂದು ಕಾರ್ಯಕ್ರಮದ ಉದ್ದೇಶ ಇಟ್ಕೊಂಡು ಮೊದಲಿಂದ ನಾವು ಶಾಂತಿಯುತವಾಗಿ ಗಾಂಧಿ ತತ್ವವನ್ನು ಏನು ಪಾಲಿಸ್ಕೊಂಡು ಬಂದಿದ್ದೋ, ಹಿಂದೆ ಮಾಜಿ ಶಾಸಕರು ಆದಂಥ ಎ ಮಂಜುನಾಥ್ರವರು ಇಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದಂಥ ವಿಚಾರದಲ್ಲಿ ಹಲವಾರು ಗೊಂದಲಗಳಾಯಿತು. ನೀವೆಲ್ಲ ಸಾಕ್ಷಿಭೂತರಾದ್ರಿ. ಆ ಒಂದು ಪ್ರತಿಮೆಯನ್ನು ಸ್ಥಳಾಂತರ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಅವತ್ತು ಏನೇನು ಹೈಡ್ರಾಮಾ ಆಯಿತು ಅನ್ನೋದನ್ನ ಮಾಧ್ಯಮ ಸ್ನೇಹಿತರು ನಾವೇನು ಹೇಳೋಗಿಲ್ಲ, ನೀವೆಲ್ಲ ಲೈವಲ್ಲಿದ್ರಿ, ಪ್ರತ್ಯಕ್ಷವಾಗಿದ್ರಿ. ಅವತ್ತು ಕೂಡ ನಾವು ನಿಮ್ಮ ಮುಖಾಂತರನೂ ಅಧಿಕಾರಿಗಳಿಗೂ ಮನವಿ ಮಾಡಿದೋ, ಏನು ಮಾಡಿದೋ, ಆಯಿತು ನಾವು ಅಭಿವೃದ್ಧಿಗೆ ವಿರೋಧ ಮಾಡ್ತಾ ಇಲ್ಲ, ಅಡ್ಡಪಡಿಸ್ತಿಲ್ಲ, ಇನ್ನು 20 ದಿನ ಇದೆ ಗಾಂಧಿ ಜಯಂತಿ, ಯಾವುದೇ ಕಾರಣಕ್ಕೂ ನೀವು ಅಷ್ಟರೊಳಗಡೆ ಹೊಸ ಪ್ರತಿಭೆ ಮಾಡೋದಕ್ಕಾಗಲ್ಲ. ಗಾಂಧಿ ಜಯಂತಿ ಮುಗಿದ ಮೇಲೆ ನೀವು ಸ್ಥಳಾಂತರವನ್ನು ಮಾಡಿಕೊಳ್ಳಿ, ನೀವೇನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಪ್ರತಿಮೆನ ನೀವು ಮಾಡಿ ಅಂತ ಅವತ್ತು ಹೇಳ್ದು. ಆದರೆ ಅವ್ರು ಯಾರು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಏನು ಅಧಿಕಾರಿಗಳಿಗೆ ನಾವು ಪ್ರಶ್ನೆಯನ್ನು ಮಾಡ್ದೋ ಅವರಿಗೆ ಸಮಂಜಸವಾದ ಉತ್ತರ ಇರಲಿಲ್ಲ ಅವ್ರ ಹತ್ರ. ಏನೋ ಒಂದು ಕಲರ್ ಜೆರಾಕ್ಸ್ ತಂದ್ಬಿಟ್ಟು ಈ ಥರ ಇದೆ ಅಂತ ಹೇಳಿ ಏನು ಪ್ರದರ್ಶನವನ್ನು ಮಾಡಿದ್ರು. ಅದು ಯಾವುದೋ ಒಂದು ಅಪ್ರೋಡ್ DPR ಅಲ್ಲ, ಈ ಏನು ಸರ್ಕಲ್ ಅಭಿವೃದ್ಧಿಗೆ ಒಂದು DPR ಆಗಿದೆ, ಟೆಂಡರ್ ಕಾಲ್ಫರ್ ಮಾಡಿದ್ದಾರೆ, ಅದರಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇಡಬೇಕು ಅನ್ನೋದು ಇಲ್ಲ. ಅವರು ಉದ್ದೇಶಪೂರ್ವಕವಾಗಿ ಅವತ್ತು ಆ ಕೆಲಸವನ್ನು ಏನು ನಮಗೆ ಪೊಲೀಸವ್ರನ್ನ ಬಳಸ್ಕೊಂಡು ನಮ್ಮನ್ನ ಜೀಪ್ಗೆ ತುಂಬಿ ತಗೊಂಡಾಗ ಅರೆಸ್ಟ್ ಮಾಡಿ ಇವತ್ತು ಕೇಸ್ ಆಗಿರೋದು. ಹಲವಾರು ಬಾರಿ ಚರ್ಚೆ ಆಯಿತು, ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಮಾತನಾಡಿದ್ವಿ. ನಾನಾದರೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಭಿವೃದ್ಧಿಗೆ ಯಾರು ವಿರೋಧ ಮಾಡೋದು, ಯಾರೇ ಶಾಸಕರಿರಲಿ, ಯಾರೇ ಸ್ಥಳೀಯ ಜನಪ್ರತಿನಿಧಿ ಇರಲಿ, ಅವ್ರು ಯಾವ ಪಕ್ಷದವರಾಗಲಿ, ಅಭಿವೃದ್ಧಿಗೆ ಯಾರು ವಿರೋಧ ಮಾಡಲ್ಲ. ವಿರೋಧ ಮಾಡಿ ಸಾರ್ವಜನಿಕರನ್ನ ವಿರೋಧ ಮಾಡ್ಕೊಳ್ಳೋಂಥ ಕೆಲಸ, ಜೇನುಗೂಡಕ್ಕೆ ಕಲ್ಲಾಕುವಂಥ ಕೆಲಸ ಯಾರು ಮಾಡಲ್ಲ. ನಾವು ಅವತ್ತು ಕೇಳಿದ್ದು, ನೀವು ಇವತ್ತು ಕೆಲಸ ಮಾಡ್ತಾಯಿದ್ದೀರ. ಈಗ ಅವತ್ತು ಈ ರೋಡ್ ತೋರಿಸ್ತು, 1.5 ವರ್ಷದಿಂದ ನೀವು ಕೆಲಸ ಮಾಡ್ತಾಯಿದ್ದೀರಿ. ಇವತ್ತು ಕೂಡ ಈವನ್ ಟುಡೇ 20 ದಿನ ಆಯಿತು, UGD ಪೈಪ್ಲೈನ್ ಎಲ್ಲ ಕಿತ್ತಾಕಿ ಹೊಡೆದೋಗಿ ನಟರಾಜ ಬಡಾವಣೆಗೆ UGD ನೀರು ಜೊತೆ ಸಿಹಿ ನೀರನ್ನ ಮಿಕ್ಸ್ ಆಗಿ ಎಲ್ಲ ಮನೆಗಳಿಗೂ ಹೋಗಿದೆ. 1 ತಿಂಗಳಿಂದ ಈ ನೀರಿನ ಸಂಪರ್ಕ ಇಲ್ಲ, ಹಬ್ಬಗಳು ಆದರೂ ಅದ್ರ ಬಗ್ಗೆ ಗಮನ ಇಲ್ಲ. ಈ ರೋಡ್ ಅವತ್ತು ನೀವೇನು ವಿಡಿಯೋ ಮಾಡ್ಕೊಂಡು ಹೋಗಿದ್ರಿ, ಒಂದೇ 1 ಇಂಚು ವ್ಯತ್ಯಾಸ ಆಗಿಲ್ಲ, ಅವತ್ತು ಹಿಂಗೆ ಇದೆ. ಐಮಾಸು ರೋಡ್ ಸೆಂಟ್ರಲ್ ಇದೆ, ಗಾಂಧೀಜಿ ಪ್ರತಿಮೆ ಈ ಕಡೆ ಇತ್ತು, ರೋಡ್ ಸೆಂಟ್ರಲ್ ಇದೆ ಐಮಾಸು. ನಾವು ಅವ್ರು ಹೇಳಿದ್ದೇನಾವತ್ತು ಎಲ್ಲ ತೆರವುಗೊಳಿಸ್ಬಿಡ್ತೀವಿ, ನಾವು ಮಾಡ್ತೀವಿ ಅಂತ. ನಾವು ಯಾವತ್ತು ಅಷ್ಟು ವಿರೋಧ ಮಾಡಿದ್ರು
ಸರ್ಕಲ್ ಸೆಂಟ್ರಲ್ನಲ್ಲಿ ಏನೋ ಕಾಂಕ್ರೀಟ್ ಹಾಕಿಬಿಟ್ಟಿದ್ದಾರೆ. ಸಂತೋಷ, ಅವ್ರು ಕಾಂಕ್ರೀಟ್ ಮಾಡಲಿ, ಗಣೇಶ ಗಾಂಧಿ ತಂದು ಕೂಡಿಸ್ಲಿ. ನಾವು ಅವತ್ತೂ ವಿರೋಧ ಮಾಡಿಲ್ಲ, ಇವತ್ತಿಗೂ ವಿರೋಧ ಮಾಡಿಲ್ಲ. ನಾವು ಅವತ್ತು ಕೇಳಿದ್ದು ಗಾಂಧಿ ಜಯಂತಿವರೆಗೂ ಪ್ರತಿಮೆನ ಕಿತ್ತಾಕ್ಬೇಡಿ, ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮ ಆದಮೇಲೆ ಸ್ಥಳಾಂತರ ಮಾಡಿ. ಈಗ ಅಭಿವೃದ್ಧಿ ಮಾಡಿ ಪ್ರತಿಯೊಂದು ತೆರವುಗೊಳಿಸ್ಬಿಟ್ಟಿದ್ರೆ ಬಿಡ್ರಿ ಅವ್ರು ಅಭಿವೃದ್ಧಿ ಮಾಡ್ತಾರೆ ಅದಕ್ಕೋಸ್ಕರ ಮಾಡಲೇಬೇಕಾಯ್ತದೆ, ಏನು ಮಾಡೋಕ್ಕಾಗಲ್ಲ ಅನ್ಬೋದು. ಐಮಾಸ್ ಇನ್ನೂ ನೀವು ರಿಮೂವ್ ಮಾಡಿಲ್ಲ. ಸರ್ಕಲಲ್ಲಿ ಒಂದೇ ಒಂದು ಅವತ್ತು ನೀವು ಗಾಂಧಿ ಪ್ರತಿಮೆ ತೆಗೆದೋದವರು ಏನು ಅದೊಂದು ಇನ್ನು ಜನ ಕೇಳ್ತಾರಲ್ಲ ಇವ್ರು ಏನು ಮಾಡಿದ್ರು ಅವತ್ತು ಕಿತ್ತಾಕಿದ್ರು ಅಂತೇಳಿ ಅಲ್ಲಿ ಗುಂಡಿ ತೊಳ್ಬಿಟ್ಟು ಒಂದು ಪಿಲ್ಲರ್ ಹಾಕಿಬಿಟ್ಟಿದ್ದೀರಿ. ಅದು ಬಿಟ್ಟರೆ ಸರ್ಕಲ್ ಅಭಿವೃದ್ಧಿಗೆ ಮಾಡಿದ್ಮೇಲೆ ನೀವು ಸ್ಟ್ಯಾಚ್ಯೂನ ಕೂರಿಸ್ಬೇಕಾ? ಸರ್ಕಲ್ ಅಭಿವೃದ್ಧಿಗೂ ಕೈ ಇಟ್ಟಿಲ್ಲ, ಈ ರೋಡ್ ಕೆಲಸನೂ ಮಾಡಿಲ್ಲ, ಐಮಾಸು ತೆಗೆದಿಲ್ಲ. ಉದ್ದೇಶಪೂರ್ವಕವಾಗಿ ನಾವು ಅವತ್ತು ಏನು ಆರೋಪ ಮಾಡಿದ್ದು, ನೀವು ಮಾತಾಡ್ತಿರೋ ಸತ್ಯ, ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನಾವು ನಡ್ಕೊಂಡಿದ್ದು ಅದೇ ರೀತಿ ರಾಜಕೀಯ ಉದ್ದೇಶಕ್ಕೋಸ್ಕರನೇ ಗಾಂಧಿ ಪ್ರತಿಮೆಯನ್ನು ನಾವು ತೆರವುಗೊಳಿಸಿದ್ದು ಅಂತ ಅವರು ಏನು ಹಿಂದಗಡೆಯಿಂದ ಮಾಡ್ತಾ ಇದ್ದ ಇವತ್ತು ನೇರವಾಗಿ ಜನಗಳಿಗೆ ಅರ್ಥ ಆಗೋ ಥರ ಅವರ ನಿಜವಾದ ಮುಖದರ್ಶನ ಇವತ್ತು ಜನಗಳಿಗೆ ಆಗ್ತಾ ಇದೆ. ಏನು ಅವರು ಇವತ್ತು ಆ ಕೆಲಸ ಮಾಡಿದ್ದಾರೆ. ನಾವೇನು ಆರೋಪ ಮಾಡಿದ್ದೋ ಹೌದು, ನೀವು ಹೇಳ್ತಾ ಇರೋ ಸತ್ಯ, ನಾವು ಮಾಡಿದ್ದೇ ರಾಜಕೀಯ ಉದ್ದೇಶಕ್ಕೆ, ನಾವು ಹೀಗೆ ಮಾಡೋದು, ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರ, ನಡೀತದೆ, ನೀವು ಜಾಸ್ತಿ ಮಾತಾಡಿದ್ರೆ ನಾವು ಪೊಲೀಸವ್ರನ್ನ ಬಳಸ್ಕೊಂಡು ನಾವು ನಿಮ್ಮನ್ನು ದಬ್ಬಾಳಿಕೆ ಮಾಡಿ ನಾವು ಒಳಗೆ ತೋರಿಸ್ತೀವಿ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಏನು ತೋರ್ಸಕ್ಕೆ ಹೋಗಿದ್ದಾರೆ. ನಮ್ಗೆ ತೋಳ್ಬಲ ಅದೇ, ಹಣಬಲ ಅದೇ, ಅಧಿಕಾರ ಬಲ ಅದೇ ಅಂತ ಅವರು ಇವತ್ತು ಜನಗಳಿಗೆ ಅವರ ನಿಜವಾದ ಅಸಲಿ ದರ್ಶನವನ್ನು ಮಾಡಿದ್ದಾರೆ. ದಯಮಾಡಿ ಮಾಗಡಿ ತಾಲೂಕಿನ ಜನತೆ ಅರ್ಥ ಮಾಡ್ಕೋಬೇಕಾಗ್ತದೆ. ಎಂತೆಂಥ ನಾಯಕರುಗಳು ಆಳಿದ್ದ ನಾಡು ಇವತ್ತು ರಾಜಕೀಯ ಉದ್ದೇಶ ಇಟ್ಕೊಂಡು ಈ ಥರ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ಕೊಂಡು ಅಭಿವೃದ್ಧಿ ನೆಪದಲ್ಲಿ ರಾಜಕಾರಣ ಮಾಡೋಕ್ಕೆ ಹೊರಟಿರೋದು ವಿಪರ್ಯಾಸ. ದಯಮಾಡಿ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ತೀವಿ, ಇಂಥ ಕೆಲಸಗಳಿಗೆ ದಯಮಾಡಿ ಮುಂದಾಗಬೇಡಿ, ಅದು ನಿಮಗೂ ಶ್ರೇಯಸ್ ತರೋದಿಲ್ಲ. ರಾಜಕಾರಣ ನಿಂತಿರಲ್ಲ, ಅರಿತಾ ಇರುತ್ತೆ. ಇವತ್ತು ನೀವು, ನಾಳೆ ನಾನು, ಮತ್ತೊಬ್ರು ಇನ್ನೊಬ್ರು ಯಾರೋ ಬರ್ತಾ ಇರ್ತಾರೆ, ಯಾರೋ ಹೋಗ್ತಾ ಇರ್ತಾರೆ. ಯಾರೋ ಒಬ್ರು ಮಾಡಿದ ಕೆಲಸನ ನಾನು ಇವತ್ತು ಅಧಿಕಾರ ಅದೇ ಅಂತ ತೆಗೆದಾಗ ಇನ್ಯಾರೋ ಬರ್ಬೋದು ನಾಳೆ ದಿವಸ. ನೀವು ಮಾಡಿದ ತೆಗಿಬೋದು, ನಾನು ಇನ್ನೂ ಜಾಸ್ತಿ ಮಾಡ್ತೀನಿ. ಅದು ಏನಾಗ್ತದೆ, ರಾಜಕಾರಣನೇ ಯೋಚನೆ ಮಾಡ್ಕೊಂಡು ಹೋದರೆ ಅದು ಬೇರೆ ಬೇರೆ ದಿಕ್ಕಲ್ಲಿ ಸಾಕ್ತಾ ಇರ್ತದೆ. ದಯಮಾಡಿ ಎಲ್ರಿಗೂ ಗೌರವಂತ ಕೆಲಸ ಸಿಗುವಂಥ ಕೆಲಸ ಅವ್ರ ಕಾಲದಲ್ಲಿ ಅವ್ರ ಕೈಲಾದ ಕೆಲಸಕ್ಕೆ ಏನಾಗಿರ್ತದೆ ಅವ್ರಿಗೆ ನೀವು ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಈ ಕ್ಷುಲ್ಲಕ ರಾಜಕಾರಣದಲ್ಲಿ ಜನತೆ ಗಮನಿಸ್ತಾ ಇದ್ದಾರೆ. ಸಮಯ ಬಂದಾಗ ಅವ್ರಿಗೆ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಆಮೇಲೆ ನಾವು ಅವತ್ತು ಗಾಂಧಿ ಪ್ರತಿಮೆ ಮಾಡೋ ದಿವಸ ನಾವು ಹೇಳಿದ್ದು, ನೀವು ಸ್ವಂತ DPR ಕೇಳಿದಾಗ ಇಂಜಿನಿಯರ್ DPR ಇಲ್ಲ, ನೀವು ಸ್ವಂತ ದುಡ್ಡಲ್ಲಿ ಮಾಡಿ ಉದ್ದೇಶಪೂರ್ವಕವಾಗಿ ತೆಗಿತೀವಿ ಅಂದಾಗ ನೀವು ಸಾರ್ವಜನಿಕರುಗಳಿಂದ ನಾವೆಲ್ಲ ಚಂದ ಎತ್ತಿ ನಮ್ಮ ಕೈಲಾಗಿದ್ದ ನಾವು ಆಯಿತು ಬೇರೆ ಥರ ಮಾಡಬೇಕು ಅಂದರೆ ಮಾಡ್ತಾಯಿದ್ವು ಅಂತೇಳಿ ನಿಮ್ಮ ಮಾಧ್ಯಮ ಇದರಲ್ಲಿ ಹೇಳಿಕೆಯಲ್ಲಿ ನಾನು ಗಮನಿಸಿದೆ. 35 ಲಕ್ಷ ಒಪ್ಸ್ಬಿಟ್ಟಿದ್ದೀವಿ, ಎಷ್ಟು 25 ಲಕ್ಷನೋ 30 ಲಕ್ಷನೋ ಕೊಟ್ಬಿಡಿ, ಅವ್ರ ಹೆಸರು ಹಾಕ್ಸ್ಬಿಡ್ತೀವಿ, ಕರೆದುಬಿಡ್ತೀವಿ. ಸ್ವಾಮಿ, ನೀವು ಹಣವಂತರಿದ್ದೀರಿ, ಶಕ್ತಿವಂತರಿದ್ದೀರಿ. ನಾವು 25 ಲಕ್ಷ 30 ಲಕ್ಷ ಕೊಡೋ ಪರಿಸ್ಥಿತಿಲಿ ನಾವಿಲ್ಲ. ಅಷ್ಟು ಶಕ್ತಿ ಆರ್ಥಿಕವಾಗಿ ನಮ್ಮ ಹತ್ರ ಇಲ್ಲ. ನಾವು ಹೇಳಿದ್ದು ಸಾರ್ವಜನಿಕರನ್ನೆಲ್ಲ ಸೇರಿಸಿ ಇಲ್ಲಿ ಸ್ಥಳೀಯ ನಿವಾಸಿಗಳನ್ನ ಒಳಗೂ ಎಲ್ಲರ ಹತ್ರ ಚಂದ ಎತ್ತಿ ನಾವು ಎಷ್ಟು ಸಾಧ್ಯನೋ ಆಯಿತು ನಮ್ಮ ನಾಯಕರ ಹತ್ರನೂ ಅವ್ರ ಹತ್ರನೂ ಸ್ವಾಮಿ ನೀವು ಇಷ್ಟಲ್ಲ ಇಷ್ಟು ಕೊಡಿ ಅಂತೀವಿ. ನಾವು ನಮ್ಮ ಕೈಲಾಗಿದ್ದು ಮಾಡಿ, ಇಲ್ಲ ಇಷ್ಟು ಈ ಥರ ಆಗಬೇಕು ಅಂದರೆ ನಮಗೆ ಏನು ಸಾಧ್ಯನೋ ಆ ಮಟ್ಟಕ್ಕೆ ತಗೊಂಡೋಗಿ ಅದನ್ನು ಮಾಡೋವಂಥ ಕೆಲಸ ಆಯ್ತಿತ್ತು. ಯಾರೇನೇ ಮಾಡಿದ್ರು ಸ್ಥಳೀಯ ಶಾಸಕರು ಅವರ ಅಧ್ಯಕ್ಷತೆ ವಹಿಸ್ತಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಕರೀಲೇಬೇಕಾಗಿತ್ತು, ಅವ್ರ ಹೆಸರು ಕೂಡ ಇರೋದು. ಆದರೆ ಅವರು ರಾಜಕೀಯ ಉದ್ದೇಶಕ್ಕೋಸ್ಕರ ನಾನೇನೋ ಈಗ ಪ್ರತಿಮೆಗಳು ಏನು 25 ವರ್ಷದಿಂದ 5ನೇ ಬಾರಿ ಶಾಸಕರಾಗವ್ರೆ, ಇವತ್ತವರೆಗೂ ಅವ್ರು ಯಾವೊಂದು ಪ್ರತಿಮೆ ಬಗ್ಗೆನೂ ಗಮನ ಇರಲಿಲ್ಲ. ಈಗ ಅವರು ಎಚ್ಚೆತ್ಕೊಂಡು ಒಂದೊಂದೇ ಪ್ರತಿಮೆಗಳನ್ನ ಮಾಡಿಕೊಂಡು ಮಾಡಬೇಕು ಅಂತ ಹೊರಟಿದ್ದಾರೆ. ಮಾಡಲಿ, ಎಲ್ಲಿಲ್ವೋ ಆ ಪ್ರತಿಮೆ ಮಾಡಲಿ, ನಾವು ಸಂತೋಷ ಪಡೋಣ. ಇರೋ ಪ್ರತಿಮೆನ ಇವತ್ತು ಕಿತ್ತಾಕಿದ್ರಲ್ಲ, ನೀವು ಆ ಸ್ಟೇಟ್ಮೆಂಟ್ ಕೊಟ್ರಲ್ಲ, ದಯಮಾಡಿ ಅದನ್ನು ನೀವು ವಾಪಸ್ ತೊಗೊಳ್ಳಿ. ನಮಗೆ ಆ ಶಕ್ತಿನೂ ಇಲ್ಲ. ಅವ್ರಿಗೆ ಏನೋ ನಾವೇ ಕರೆದಿ ಸನ್ಮಾನ ಮಾಡ್ತೀವಿ, ಬೇಡಿ, ದಯಮಾಡಿ ಆ ಕೆಲಸ ಆಗೋದು ಬೇಡ. ನೀವು ಸಾರ್ವಜನಿಕರ ಪ್ರಶಂಸೆಗೆ ಒಳಗಾಗಿ ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿ ನಾಗರಿಕರಿಗೆ ಅನುಕೂಲವನ್ನು ಮಾಡಿ ಅವ್ರ ಕಡೆಯಿಂದ ನೀವು ಸನ್ಮಾನ ಮಾಡಿಸ್ಕೊಂಡ್ರೆ ನಮಗೂ ಕೂಡ ಅದು ಸಂತೋಷ ಅಂತ ಹೇಳ್ತಾ ಈ ಥರ ಹೇಳ್ತಾರೆ. ನೀವು ಕೊಡಿ, ನಾನು 35 ಲಕ್ಷಕ್ಕೆ ನಾನು ಒಪ್ಪಿಸ್ಬಿಟ್ಟಿದ್ದೀನಿ,
5 ಲಕ್ಷ ಕೊಟ್ಬಿಟ್ಟಿದ್ದೀನಿ, 30 ಲಕ್ಷ ನೀವು ಕೊಡಿ, ನಿಮ್ಮನ್ನು ಕರಿತೀವಿ ಅನ್ನೋದಲ್ಲ. ನಾವು ಅವತ್ತು ಹೇಳಿದ್ದೇನು, ಮಾಜಿ ಶಾಸಕರು ಮಾಡಿದ್ರು, ಅವ್ರ ಹೆಸರು ಹಾಕ್ತೀವಿ ಅಂತ ಹೇಳೋದು ಕೇಳಿಲ್ಲ. ಈಗ ಅವ್ರು ಹೇಳ್ತಾ ಇರೋದು ನಮ್ಮ ಹೆಸರು ಹಾಕೋದು ಬೇರೆ, ನಮ್ಮನ್ನು ಅದ್ರೊಳಗಡೆ ಸೇರ್ಸೋದು ಬೇರೆ. ನಾವು ಅವತ್ತು ಪ್ರಶ್ನೆ ಮಾಡಿದ್ದೇನು, ನಾವು ಸರ್ಕಲ್ ಅಭಿವೃದ್ಧಿ ಆಗ್ತಾ ಇದೆ, DPR ನೋಡಪ್ಪ ಈ ಥರ ಬರ್ತದೆ, ಅವ್ರು ಹಿಂದೆ ಒಂದು ಮಾಡಿದರು, ಇದು ಈ ಸರ್ಕಲ್ಗೆ ಸೂಟ್ ಆಯ್ತಿಲ್ಲ, ಈ ಥರದ್ದು ಒಂದು ಬೇಕು, ಅವ್ರು ಮಾಡಿಸ್ತಾರೇನೋ ಕೇಳ್ರಿ ಅಂತ ಒಂದು ಅವಕಾಶ ಕೊಡ್ಬೋದಿತ್ತು. ಇಲ್ಲ, ನೀವು ಸ್ವಂತ ದುಡ್ಡಲ್ಲಿ ಮಾಡೋಕ್ಕೇನು ಹೊರಟಿದ್ದೀವಿ, ಅದನ್ನು ನಮಗೆ ನೋಡಿ ಈ ಥರ ಐತೆ, ನೀವೆಲ್ಲ ಸೇರಿ ಮಾಡ್ರಪ್ಪ ಅಂತ ಯಾರಿಗಾರು ಸಾರ್ವಜನಿಕ, ನಮಗೆ ಬೇಡ, ಇಲ್ಲಿ ಸ್ಥಳೀಯರಿಗೆ ಹೇಳಿದ್ದಾಗ ನಾವು ಅದನ್ನು ಹೇಳಿದ, ಜನ ಎಲ್ಲ ಸೇರಿ ನಾವು ಚಂದ ಎತ್ತು ಮಾಡ್ತೀವಿ ಅಂತ. ನಾವು ಎಲ್ಲೂ 30 ಲಕ್ಷ ಖರ್ಚು ಮಾಡ್ತೀವಿ, 35 ಲಕ್ಷ ಖರ್ಚು ಮಾಡ್ತೀವಿ, ನೀವು ಮಾಡಿ ನಮ್ಮದು ಅದರಲ್ಲಿ ಒಂದು ಹೆಸರು ಸೇರಿಸ್ಕೊಳ್ಳಿ, ನಾವು 25 ಲಕ್ಷ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಅದನ್ನೇ ಆವಾಗಲೇ ಮಾತಾಡಿದ್ದು. ನಮಗೆ ನೀವು ಜವಾಬ್ದಾರಿಯನ್ನು ಕೊಡ್ತಿದ್ರೆ ನಮ್ಮ ಶಕ್ತಿ ಮೀರಿ ಎಷ್ಟು ಸಾಧ್ಯನೋ ಆ ಕೆಲಸ ನಾವು ಮಾಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ನಾವು ಅವತ್ತು ಕೇಳಿದಾಗ ಈ ಸ್ಟ್ಯಾಚ್ಯೂನೇ ಅಲ್ಲಿ ಇಡ್ಬೋದಾಗಿತ್ತು, ಇದನ್ನೇ ಸ್ಥಳಾಂತರ ಮಾಡಿ ಎಂದು. ಅದೇನೋ ಸರ್ಕಲ್ ದೊಡ್ಡದಾಗಿ ಬರ್ತಿರೋದ್ರಿಂದ ಈ ಸ್ಟ್ಯಾಚು, ಈ ಪ್ರತಿಮೆ ಅಲ್ಲಿಗೆ ಸಾಲಲ್ಲ, ನಾವು ನಿಂತಿರೋ ಗಾಂಧೀಜಿನ ತಂದು ಕೂಡಿಸ್ತೀವಿ ಅಂತ ಸಂತೋಷ. ಆ ಕೆಲಸನ ಅವ್ರು ಹೇಳಿದ್ರಲ್ಲ, 25-30 ಲಕ್ಷ, ಆ ಶಕ್ತಿ ಸಾಮರ್ಥ್ಯ ಆರ್ಥಿಕವಾಗಿ, ಬೇರೆ ವಿಚಾರದಲ್ಲ, ಆರ್ಥಿಕವಾಗಿ ನಮ್ಮ ಹತ್ರ ಇಲ್ಲ. ನಾವು ಯಾರು ಅಷ್ಟು ಅವರಷ್ಟು ಬಲ್ಲಾಡಿರಲ್ಲ. ಇವತ್ತು ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅವ್ರು ಮಾಡಲಿ, ಆದರೆ ಜನ ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತಾ ಇದ್ದಾರೆ ಅನ್ನೋ ವಿಚಾರ ಮಾತ್ರ ಅವರು ಅರ್ಥ ಮಾಡ್ಕೋಬೇಕು. ಇವತ್ತು ಗಾಂಧೀಜಿ ಪ್ರತಿಮೆ ಇಲ್ದಾಗೆ ಒಂದು ರಸ್ತೆಯಲ್ಲಿ ಸರ್ಕಲ್ನಲ್ಲಿ ಗಾಂಧೀಜಿ ಫೋಟೋ ಇಟ್ಬಿಟ್ಟು ಇವತ್ತು ಗಾಂಧಿ ಜಯಂತಿ ಮಾಡೋಕ್ಕೆ ಪರಿಸ್ಥಿತಿಗೆ ತಂದವರು ಇವತ್ತಿನ ಶಾಸಕರು. ಇದಕ್ಕೆ ನೇರ ಹೊಣೆ ಅವರೇ. ಶಾಸಕರು ಹೇಳಿದ್ದಾರೆ, ಹಿಂದೆ ಏನು ಗಾಂಧಿ ಸ್ಟ್ಯಾಚ್ಯೂ ಇತ್ತು ಅದು ಶಾಸಕರು ಮಂಜಣ್ಣ ಕಾಲದಲ್ಲಿ ಅದನ್ನು ರಿಮೂವ್ ಮಾಡಿ ಬೇರೆ ಕೂಡಿಸಿದ್ರು ಅಂತ. ಇಲ್ಲ, ಶಾಸಕರಾದಾಗ ಮಂಜಣ್ಣ ಇದೇ ಸ್ಥಳೀಕರು ಯಾರು ಲೋಕಲ್ ಇಲ್ಲಿ ಪೀಪಲ್ಸ್ ಇದ್ದಾರೆ ಅವರೆಲ್ಲ ಬಂದು ಮಂಜಣ್ಣ ಅವ್ರಿಗೆ ಹೇಳಿದ್ರು, ಅದು ಶಿಥಿಲವಾಗಿದೆ, ಅದು ಗಣಪತಿಗೆ ಗೌರವ ಥರ ಅಂತದಲ್ಲ, ದಯಮಾಡಿ ಅದೊಂದು ಪ್ರತಿಮೆ ಮಾಡಿ, ಗಾಂಧಿ ಜಯಂತಿನ ಗಾಂಧಿ ಪ್ರತಿಮೆನ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಪಬ್ಲಿಕ್ಸ್ ಎಲ್ಲ ಕೇಳಿದಾಗ ಆವಾಗ ಮಂಜಣ್ಣ ಇಲ್ಲಿ ಇರೋರಿಗೆಲ್ಲ ಒಂದು ಗೌರವ ಕೊಟ್ಟು ಆ ಪ್ರತಿಮೆನೇ ಮಾಡಿಸಿದ್ದು. ಅದೇನಾಗಿದೆ ಪ್ರತಿಮೆ, ಇನ್ನೂ 100 ವರ್ಷ ಹೋದ್ರೂ ಏನೂ ಅಲ್ಲಾಡಲ್ಲಪ್ಪ, ಗಟ್ಟಿ ಮುಟ್ಟಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ, ಮಾಡ್ಬೋದಾಯ್ತಲ್ಲಪ್ಪ, ಅದನ್ನೇ ಇಟ್ಬಿಟ್ಟು ಅದನ್ನೇ ಮಾಡ್ಬೋದಾಯ್ತಲ್ಲಪ್ಪ. ನೀವು ಮಾಡೋದನ್ನ ಇನ್ನೊಂದು ಯಾವುದಾದ್ರು ಒಳ್ಳೆ ಸರ್ಕಲ್ಗೆ ಹಾಕ್ಬೋದಾಯ್ತು. ಹಾಂ, ಸರ್ಕಲ್ಗೆ ಹಾಕಿ ಇನ್ನೂ ಒಂದು ಅಲ್ಲಿ ಒಂದು ಗಾಂಧಿ ಸ್ಟ್ಯಾಚು ಮಾಡ್ಬೋದಾಯ್ತು. ಇಲ್ಲಿರೋ ಗಾಂಧಿ ಇನ್ನೂ 100 ವರ್ಷ ಆದ್ರೂ ಏನೂ ಆಗ್ತಿರ್ಲಿಲ್ಲ, ಅಂತ ಗಟ್ಟಿ ಮುಟ್ಟಾಗಿತ್ತಪ್ಪ. ನೀವು ಚಂದ ವಸೂಲಿ ಮಾಡಲ್ಲ ಇವಾಗ ಸರ್? ಇಲ್ಲ, ನಾವು ಹೇಳಿದ್ವಲ್ಲ, ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ, ನಮಗೆ ಅವಕಾಶ ಕೊಟ್ಟಿದ್ರೆ ಖಂಡಿತವಾಗ್ಲೂ ನಮ್ಗೆ ಈ ಥರ ನೋಡಪ್ಪ, ಇದಕ್ಕಿಂತ ದೊಡ್ಡದು ಗಾಂಧಿ ಜಯಂತಿ ಮಾಡಬೇಕು, ಗಾಂಧಿ ಪ್ರತಿಮೆ ಅನ್ನೋದೇನೋ ಇದ್ದಿದ್ರೆ ನಾವು ಅದನ್ನು ಮಾಡ್ತಿದ್ದೋ. ಇವತ್ತು ಅವ್ರು ಕೇಳೋ ಲೆಕ್ಕದಲ್ಲಿ 25 ಲಕ್ಷ 30 ಲಕ್ಷ ನಾವು ಚಂದ ವಸೂಲು ಮಾಡೋಕ್ಕೆ ಆ ಶಕ್ತಿ ಇಲ್ಲ. ಏನು ಅವತ್ತು ಅವರು ಹೇಳಿ ಇವತ್ತು ಈ ಪ್ರತಿಮೆ ವಿಚಾರದಲ್ಲಿ ಮಾಡಿದ್ರಲ್ಲ, FIR ಮಾಡಿಸಿ ಅವರ ಏನು ಅಧಿಕಾರ ತೋರಿಸಿದ್ರು, ಅದನ್ನು ಕೂಡಲೇ ಇಲ್ಲೇ ನಿಲ್ಲಿಸಬೇಕು. ಇದು ಆಮೇಲೆ ನೀವೆಲ್ಲ ಸಾಕ್ಷಿ ಇದ್ದೀರಿ, ನೀವೆಲ್ಲ ಲೈವಲ್ಲಿ ಇದ್ದೀರಿ, ನೀವೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀರಿ. ನಾವೊಬ್ಬ ಅಧಿಕಾರಿ ವಿರುದ್ಧ ಅವ್ಯಾಚ ಶಬ್ದವನ್ನು ಉಪಯೋಗಿಸಿದ್ವಾ, ಆಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಅಲ್ಲೆಗೆ ಎತ್ತ ಅಂತೆ. ಅವ್ರು ನಮ್ಮ ಹತ್ರ ಬರಲೂ ಇಲ್ಲ. ನಾವು ಅದನ್ನು ಸ್ವಾಮಿ ನಿಮ್ಮ ಹತ್ರ DPR ಅಂತ ವಿನಯವಾಗಿ ಕೇಳ್ಕೊಂಡು ನಾವು ಯಾರ ವಿರುದ್ಧನೂ ಮಾತಾಡಲಿಲ್ಲ. ಯಾವಾಗ ನಮ್ಮನ್ನು ಬಲವಂತವಾಗಿ ಎತ್ಕೊಂಡೋಗಿ ಜೀಪಕ್ಕೆ ತೊಳೆದಾಗ ನಾವು ಧಿಕ್ಕಾರವನ್ನು ಅವತ್ತು ಹಾಕಿ ಕೂಗ್ದ ಬಿಟ್ಟರೆ ನಾವು ಯಾರ ಅಧಿಕಾರಿಗೆ ಅವ್ಯಾಚ ಶಬ್ದ ನಿಂದಿಸಲಿಲ್ಲ. ನೀವೆಲ್ಲ ಸಾಕ್ಷಿ ಇದ್ದೀರಿ. ಈಗ ಇವರೇನು ನಾವು ಅವತ್ತೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು, ಅದನ್ನು ನಾವು ಕೊಡ್ತೀವಿ. ಗಾಂಧಿ ಜಯಂತಿಯ ಆರ್ಥಿಕ ಶುಭಾಶಯಗಳು ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಶುಭಾಶಯ ಕೊಡ್ತಾ, ಈ ಕಾರ್ಯಕ್ರಮ ಉದ್ದೇಶ ನಮ್ಮ ಗಾಂಧೀಜಿ ಪ್ರತಿಮೆ ನಾವು ಒಂದ್ಸತಿ ನಿಮ್ಮನ್ನ ಆಲ್ರೆಡಿ ಕರೆದಿದ್ದು ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ. ನಾವು ಈಗಿನ MLA ಅವ್ರಿಗೆ ನಾವೇನು ಮನವಿ ಮಾಡಿದ್ದು ಅಂದರೆ, ಈ ಕಾರ್ಯಕ್ರಮ ಉದ್ದೇಶ ನಾವು ಏನಿದೆ ಅಕ್ಟೋಬರ್ 2ನೇ ತಾರೀಕುವರೆಗೂ ಗಾಂಧಿ ಪ್ರತಿಮೆನ ಉಳಿಸಿ ಅಂತ ಕೇಳಿದ್ದು. ನಾವು ಅಭಿವೃದ್ಧಿಗೆ ದಂಗೆ ತರ್ತಿರ್ಲಿಲ್ಲ, ಇಲ್ಲ ಭಂಗ ತರ್ತಿರ್ಲಿಲ್ಲ, ಮತ್ತು ನಾವು ಯಾವುದೂ ತೊಂದರೆ ಕೊಟ್ಟಿಲ್ಲ. ನಾವೆಲ್ಲೂ ಹೋಗಿ ರೋಡಲ್ಲಿ ಮಲಗಿ ನಾವು ಯಾವುದೇ ಕಾಮಗಾರಿಗೆ ಅಡ್ಡಿ ಮಾಡಿರಲಿಲ್ಲ. ದಯಮಾಡಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಏನು ಅಂದರೆ ಗಾಂಧೀಜಿ ಪ್ರತಿಮೆ ಇರಬೇಕಾಗಿತ್ತು. ಇವತ್ತು ಗಾಂಧಿ ಪ್ರತಿಮೆ ಇಲ್ದಿರೋ ಕಾರಣ ನಾವು ಈಗ ಯಾವ ಪರಿಸ್ಥಿತಿಲಿ ಗಾಂಧಿ ಜಯಂತಿ ಮಾಡಿದ್ದೀವಿ ಅಂತ ಮಾಧ್ಯಮ ಮಿತ್ರರು ಎಲ್ಲರೂ ನೋಡಿದ್ದೀರಾ. ಹಾಗೂ ಈ ನಮ್ಮ ಗಾಂಧಿ ಪ್ರತಿಮೆಗೆ ಎಲ್ಲನೂ ಅವತ್ತು ಅತಿ ಅವಶ್ಯಕತೆ ಇದೆ ಅಂದ್ಬಿಟ್ಟು ಕಿತ್ತಾಕಿದ್ರು. ಯಾವುದೇ ಥರದ್ದು ಒಂದೇ ಒಂದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ.
2ನೇ ತಾರೀಕು ಒಳಗಡೆ ನಾವು ಇಟ್ಟೇ ಇಡಿಸ್ತೀವಿ ಅಂದರು. ತಿರ್ಗಾ ಯಾವುದೋ ಮೀಡಿಯಾದವರು ಪಬ್ಲಿಕ್ ಟಿವಿ ಅವರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತೆ ನಾವು 2ನೇ ತಾರೀಕು ಗಾಂಧಿ ಜಯಂತಿ ಪ್ರತಿಮೆ ಇಡಿಸ್ತೀವಿ, ಯಾಕೆ JDS ಕಾರ್ಯಕರ್ತರು ಇದ್ರ ಮಾಡ್ತಿದ್ದೀರಾ, ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಎಲ್ಲಾಗಿದೆ? ಆಗಿಲ್ಲ. ಈಗಿನ ಗಾಂಧಿ ಜಯಂತಿನ ಯಾವತ್ತಾದರೂ ಬಾಲಣ್ಣವರು ಈ ಶ್ರದ್ಧೆಯಿಂದ ಗಾಂಧಿ ಜಯಂತಿ ಎಲ್ಲಾದರೂ ಆಚರಣೆ ಮಾಡಿದಾರ? ತೋರಿಸಿ ದಯಮಾಡಿ. ನಾವು ಎಲ್ಲರೂ ನಮ್ಮ ಇಡೀ ತಾಲೂಕಿಗೆ MLA ಅವರೀಗ ದಯಮಾಡಿ ಯಾವುದೇ ಪಕ್ಷಾತೀತವಾಗಿ ಯಾವುದೇ ಕಾರ್ಯಕ್ರಮ ಬಂದರೆ ನಮ್ಮ ಏನು ರಾಷ್ಟ್ರೀಯ ಹಬ್ಬ ಅಂತ ಮಾಡ್ತೀವಿ ಕಾರ್ಯಕ್ರಮಗಳನ್ನ, ಅದನ್ನು ಎಲ್ಲ ಪಕ್ಷಾತೀತವಾಗಿ ಮಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಇರ್ತೀವಿ. ಈಗ ನಮ್ಮ ಗಾಂಧಿ ಪ್ರತಿಮೆ ತೆಗೆದಿರೋ ಉದ್ದೇಶ ಅವ್ರನ್ನೇ ಕೇಳಬೇಕು ನೀವು. ಏನು ಉದ್ದೇಶಕ್ಕೆ ತೆಗೆದ್ರು, ಏನು ಡೆವಲಪ್ ಆಗಿದೆ, ಏನು ಮಾಡ್ತಾ ಇದ್ರು, ಯಾವ ಕಾರಣಕ್ಕೆ ಈಗ ತಗೊಂಡೋಗಿ ಮೂಲೆ ಗುಂಪು ಮಾಡಿದ್ರು, ಅದ್ರ ಬಗ್ಗೆ ಸಂಪೂರ್ಣವಾಗಿ MLA ಅವರು ಉತ್ತರ ಕೊಡಬೇಕಾಗಿ ಯಾವ ರೀತಿ ಮಾಡಿದ್ದೀರಿ? ನಾವು ಈಗ ಫೋಟೋ ಇಟ್ಟು ಅದೇ ಪ್ರತಿಮೆ ಜಾಗದಲ್ಲಿ ಅದು ಏನು ಕಿತ್ತಾಕಿ ಏನಿಟ್ಟರು ಅದೇ ಪ್ರತಿಮೆ ಜಾಗದಲ್ಲಿ ಇಟ್ಟು ನಾವೀಗ ಪೂಜೆ ಮಾಡಿ ನಮ್ಮ ಏನು ಸ್ಥಳೀಕರು, ಸಾರ್ವಜನಿಕರು, ನಮ್ಮ ಮುಖಂಡರುಗಳೆಲ್ಲ ಸೇರಿ ಅದಕ್ಕೆ ಸನ್ಮಾನ ಇದು ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ. ವರ್ಷ ಏನು ಮಾಡ್ತಿದ್ದೋ ಅದೇ ಥರ ಮಾಡಿದ್ದೀವಿ ನಾವು.